ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರರಿಗೆ ನಮಸ್ತೆ. ನನ್ನ ಹೆಸರು ಜಯಂತಟಿ. ಎಲ್ಲರಿಗೂ ಗೊತ್ತಿರುವ ವಿಷಯನೇ, 18/6/2024 ಸಾಯಂಕಾಲ 7 ಗಂಟೆಗೆ ಸರಿಯಾಗಿ ಉಡುಪಿ ಜಿಲ್ಲೆ ಪಡುಬಿದ್ರೆ ಠಾಣಾ ವ್ಯಾಪ್ತಿಯ ಎಲ್ಲೂರಲ್ಲಿ ನನಗೂ ನನ್ನೊಂದಿಗಿದ್ದ ಸಂಚಾರಿ ಸ್ಟುಡಿಯೋ ಸಂತೋಷ್, ರವಿಶೆಟ್ಟಿ ಹಾಗೂ ಸೌಜನ್ಯ ತಮ್ಮ ಜಯರಾಮ್ ಅವರಿಗೆ ಅದೇ ಗ್ರಾಮದ ಒಂದಿಷ್ಟು ಯುವಕ ಮಂಡಳಗಳು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ನಮ್ಮ ಸ್ಕಾರ್ಪಿಯೋ ಗಾಡಿಗೆ ಅವರ ಬೈಕನ್ನು ಅಡ್ಡ ಇಟ್ಟು ಇಳಿದು ಹಿಗ್ಗಾಮುಗ್ಗಿ ಹಿಡಿದರು. ಇವಾಗ ಕೇಳಬಹುದು ಕಾರಣ ಏನಂತ. ಕಾರಣ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸಾಲ ಪಡೆದು ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟೋ ಜನರಿಗೆ ಊಟಕ್ಕೆ ಗತಿ ಇಲ್ಲ, ಒದ್ದಾಡ್ತಾ ಇದ್ದಾರೆ. ಮಕ್ಕಳ ಎಜುಕೇಷನ್ ಮಾಡಿಸಲಿಕ್ಕೆ ಆಗಲ್ಲ, ಆ ಮಕ್ಕಳನ್ನ ಕೆಲಸಕ್ಕೆಲ್ಲ ಕಾರಣ ಕಾನೂನನ್ನು ಉಲ್ಲಂಘನೆ ಮಾಡಿ ಹಣ ಕೊಡ್ತಾ ಇರೋದು. ಅಂದರೆ ನಿಯಮ ಪ್ರಕಾರ ಆದರೆ ಅವನಿಗೆ ಎಷ್ಟು ಆದಾಯ ವ್ಯಾಪ್ತಿ ಇದೆ, ಎಷ್ಟು ಆದಾಯ ಇದೆ, ಅದರ ಮೇಲೆ ಇನ್ನೊಂದು ಸಾಲ ಇದೆಯೇ ಇಲ್ವಾ, ಇದೆಲ್ಲ ನೋಡಿ ಒಬ್ಬನಿಗೆ ಸಾಲ ಕೊಡಬೇಕು. ಇದು ಏಕಾಏಕಿ ಎಷ್ಟು ಬೇಕಾದ್ರೂ ಸಾಲ ಕೊಡ್ತಾ ಇರೋದು. ಸಂಘದಲ್ಲಿ ಇದ್ದರೆ ಸಾಕು, ಈ ಚಿಂತೆ ಕೊಡ್ತಾ ಇದ್ದಾರೆ. ಇಲ್ಲ ಬೇರೆ ಒಂದು ಬಡ್ಡಿಗೆ ಕೊಟ್ಟು ಬಡ್ಡಿ ತಗೊಂಡ್ರೂ ಆಗ್ಬೋದು, ನೀನು ನನಗೆ ದುಡ್ಡು ಬೇಕು, ಈ ಒಂದು ರೀತಿಯಲ್ಲಿ ದುಡ್ಡು ಕೊಡ್ತಾಯಿದ್ರು. ಈ ವಿಷಯದಲ್ಲಿ ನೊಂದವರ ಪರವಾಗಿ ನಮ್ಮ ಸೌಜನ್ಯ ಹೋರಾಟಗಾರರು ಆತ್ಮಹತ್ಯೆ ಮಾಡ್ತಾ ಇರುವವರನ್ನು ಇಲ್ಲ ಆತ್ಮಹತ್ಯೆ ಮಾಡಬೇಡಿ ಎಂಬ ಒಂದು ಚಿಂತೆಯಿಂದ ಎಲ್ಲರಿಗೂ ಒಂದು ಮನವರಿಕೆ ಮಾಡುವ ಕೆಲಸವನ್ನು ಮಾಡ್ತಾಯಿದ್ರು. ಆ ರೀತಿಯಲ್ಲಿ ನಾವು ಎಲ್ಲೂರು ಗ್ರಾಮದ ಸಂತೋಷ್ ಆಚಾರ್ಯ ಎಂಬವರ ಮನೆಗೆ ನಾವು ಹೋಗಿದ್ದೀವಿ. ಅವರಿಗೊಂದು ಮಾಹಿತಿ ಕೊಡೋಣ ಅಂತೇಳಿ ಅವರು ಕರೆದರು. ಈ ಥರ ಒಂದು ದೂರೆಲ್ಲ ದಾಖಲಾಗಿದೆ, ನೀವೊಂದು ಬನ್ನಿ, ಒಂದೊಂದು ನನಗೊಂದು ಮಾಹಿತಿ ಕೊಡಿ, ಯಾವ ರೀತಿಯಲ್ಲಿ ಕಟ್ಟಬೇಕು. ಅಲ್ಲೋಗಿ ಹೇಳಿರೋದು ಏನಂತ ಹೇಳಿದರೆ, ನಾವು ಹೇಳಿರೋದು ಕಾನೂನು ಚೌಕಟ್ಟಲ್ಲಿ ಏನಿದ್ರು ನಾವೇ ಕಟ್ಟಿಸ್ತೀವಿ, ನಾವು ಕೊಡ್ತೀವಿ. ಅವರು 20 ವರ್ಷದಿಂದ ಸಾಲ ತಗೊಂಡಿದ್ದಾರೆ. ಆ ಸಾಲದಲ್ಲಿ ಎಷ್ಟು ನೀವು ಬಡ್ಡಿ ಜಾಸ್ತಿ ತಗೊಂಡಿದ್ದೀರಾ ಅದನ್ನೆಲ್ಲ ನೀವು ಕೊಡಿ. ಏನು ಆ ಬ್ಯಾಂಕ್ಗೆ ದುಡ್ಡು ಕಟ್ಟಿದೆ ಅದರೆಲ್ಲ ಒಂದು ಪ್ರತಿ ಕೊಡಿ, ನಾವು ಕಟ್ಟಿಸ್ತೀವಿ ಅಂತ ಹೇಳಿದ್ವಿ. ಈ ರೀತಿಯಲ್ಲಿ ಹೇಳಿ ನಾವು ಈ ಕಡೆ ಬರ್ತಾ ಇರುವಾಗ ನಮ್ಮ ಮೇಲೆ ಅಲ್ಲೇ ಆಗಿರೋದು. ಬೈಕನ್ನು ತಂದಾಕಿ ಅಲ್ಲೇ ಮಾಡಿರೋದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ, ಸುಖೇಶ್ ಪೂಜಾರಿ ಅವರು ನನ್ನ ದೂರವಾಣಿಯನ್ನು ಕಿತ್ತು, ನೀವು ಪೊಲೀಸರಿಗೆ ಕರೆ ಮಾಡುವ ಯಾರನ್ನೂ ಕರೆ ಮಾಡಬಾರ್ದು ಎಂತ ನನ್ನ ಆ ದೂರವಾಣಿಯನ್ನು ಕಿತ್ತು ಹಿಡ್ಕೊಂಡಿರೋದು ಅವನೇ. ಕಿತ್ತು ಹಿಡ್ಕೊಂಡು ಅಷ್ಟೊತ್ತಿಗೆ ಮಹೇಶ್ ನನಗೆ ಫೋನ್ ಮಾಡ್ತಾ ಇರೋದು. ಫೋನ್ ಮಾಡಿ ಕೇಳುವಾಗ ನೀವು ಯಾರಂತ ಕೇಳಿದ್ರು. ಜಯಂತ್ ಎಲ್ಲಿ ಅಂತ ಕೇಳಿದ್ರು. ಜಯಂತನ್ನು ಚಡ್ಡಿಯಲ್ಲಿ ಕೂರಿಸಿ ಹೊಡಿತಾ ಇದೆ ಅಂತ ಹೇಳಿದ್ದಾರೆ. ಅದೇ ಥರನೇ ಆಯ್ ಕರ್ನಾಡು ಮಾಧ್ಯಮವರು ಫೋನ್ ಮಾಡಿದ್ರು. ನಾವು ಮಾಧ್ಯಮವರು ಅಂತ ಹೇಳಿದ್ರು. ನೀವು ಮಾಧ್ಯಮ ಅವರು ಇನ್ನೂ ಕ್ಯಾಮ್ರಾ ಹಿಡ್ಕೊಂಡು ಬನ್ನಿ, ಈ ರೀತಿಯಲ್ಲಿ ಹೇಳಿ ಜಯಂತನ್ನು ಚಡ್ಡಿಯಲ್ಲಿ ಕೂರಿಸಿ ಹೊಡಿತಾ ಇದ್ದೀವಿ ಅಂತ ಹೇಳಿದೆ. ಇದೇ ರೀತಿ ಒಂದಿಷ್ಟು ಕರೆ ಬರೋ ಎಲ್ಲರೂ ಇದನ್ನೇ ಹೇಳಿದ್ದಾನೆ. ಆನಂತರ ಅಲ್ಲಿ ಬಂದವರು ನಾಗರಾಜ್ ಶೆಟ್ಟಿ, ವಿಶ್ವನ್ ದೇವಾಡಿಗ, ಸುರಾಜ್, ಸುಮತಿ, ಅದೇ ರೀತಿ ಅಲ್ಲಿ ಮಾಜಿ ಪಂಚಾಯತ್ ಸದಸ್ಯರಾಗಿರೋ ಸುಧೀರ್, ಸಣ್ಣಪ್ಪ ಕೇಶವ ಪೂಜಾರಿ, ಗಿರೀಶ್ ವಿಠಲ, ಇಷ್ಟು ಜನದ ತಂಡ ಇನ್ನೂ ಇದ್ದಾರೆ. ಒಂದು 10-15 ಇವರು ಸೇರಿ ಒಂದು 10-15 ಜನ ಸೇರಿ ಈಗ ಮುಗ್ಗಿ ಹೊಡೆದಿರೋದು. ಮೊದಲನೇ ಗಾಡಿ ಅಡ್ಡ ಹಾಕಿ ಬಂದು ಡ್ರೈವಿಂಗ್ ಮಾಡ್ತಾ ಇದ್ದ ಸೌಜನ್ಯ ತಮ್ಮ ಜಯರಾಮಿಗೆ ಗಾಡಿಯಿಂದ ಹಾಕಿ ಹೊಡೆದ. ಗೊತ್ತಾಯ್ತು ಇಲ್ಲೆಲ್ಲ ಯಾವ ಥರ ಆಗಿದೆ ಅಂತ. ಕತ್ತೆಲ್ಲ ಹಿಡಿದು ಈಗ ಮುಗ್ಗಿ ಹೊಡೆದ್ರು. ಆನಂತರ ನಾನು ಅವನ ಪಕ್ಕದಲ್ಲೇ ಇದ್ದೆ. ಹಿಂದೆ ಸಂತೋಷ್ ಇದ್ದ, ನನ್ನ ಹಿಂದೆ ರವಿಶೆಟ್ಟಿ ಅವರಿದ್ದರು. ಡೋರು ಹೊಡೆದು ಇವ್ರನ್ನ ಹೊರಗೆ ಹಾಕಿ ಅವರಿಗೆ ಮನೆ ಬಂದಂಗೆ ಹೊಡೆದರು. ಅದೇ ರೀತಿ ರಾಡಿಂದ ನನ್ನ ತಲೆಗೆ ಹೊಡೆದಿದ್ದಾರೆ. ರವಿಶೆಟ್ಟಿ ಅವರಿಗೆ ಕಾಲಿಗೆಲ್ಲ ಹೊಡೆದು ಗಾಯ ಆಗಿದ್ದಾರೆ. ರಾಡು ಸಿಕ್ಕೆಲ್ಲ ಹೊಡೆದಿದ್ದಾರೆ. ಇದಾದ ನಂತರ ಸಂತೋಷ್ ಅವರನ್ನು ಹಾಗೂ ರವಿಶೆಟ್ಟಿಯವರನ್ನು ಬಟ್ಟೆ ಬಿಚ್ಚಿಸಿ ಅಲ್ಲಿ ಕೂರಿಸಿ ಕ್ಷಮೆ ಕೇಳಿಸ್ತಾ ಇದ್ದಾರೆ. ಯಾವಳೋ ಒಬ್ಬಳು ಕಚಡ ಅಂತ ಹೇಳ್ಬೋದು. ಅವಳು ಯೋಗಿತೆ ಹೇಳೋದವರು, ಎಂಜಲ ಕಾಸು ತಿನ್ನುವವರು, ಎಂಜಲ ಕಾಸಿ ದುಡಿಯೋರು ಈ ಕಚಡಗಳು. ಇವರು ನಮ್ಮವ್ರನ್ನ ಕರೆಸಿ ಅವಳ ಕಾಲಿಗೆ ಅಡ್ಡ ಬೀಳಿಸೋದಂತ ಆ ದೇವಸ್ಥಾನವನ್ನು ಮಾಡಿಸಿದಾರಲ್ಲ. ಅಲ್ಲಿಂದ ಮಹೇಶನ ಕೇಳಿದ್ರೆ ಏನಕ್ಕೆ ಕೇಳೋ, ನಾವೇನೋ ಕೆಟ್ಟ ಪದ ಮಾತಾಡಿದ್ವಿ ಅಂತ. ನಾವು ಎಲ್ಲೋ ಯಾರಿಗೂ ಏನೂ ಹೇಳಿಲ್ಲ, ನಮ್ಮ ಮಾತಾಡಲಿಕ್ಕೆ ಬಿಟ್ಟಿಲ್ಲ ಅಂತ ಹೇಳ್ಬೋದು. ನಾವು 4 ಜನರಿಗೆ ನೀವು ಹಿಗ್ಗಾಮುಗ್ಗಿ ಇನ್ನು ಒಂದು ಕಡಿಮೆ ಅಂದರೆ 50, 100, 150 ಇರ್ಬೋದು, ಲೆಕ್ಕಾಚಾರಲ್ಲ. ವೀಡಿಯೋದಾಗ ಗೊತ್ತಾಗುತ್ತೆ. ಇಷ್ಟು ಜನ ಹೊಡಿತಾ ಇದ್ದೀರಲ್ಲ, ನೀವು ಎಂಥ ಏಡಿಗಳಲ್ಲ. ನೀವು ಅನ್ನ ತಿನ್ನುವ ಜಾತಿ ಹುಟ್ಟಿದ ನೀವು ಒಂದು ಅಪ್ಪನಿಗೆ ಹುಟ್ಟಿದ ಆದರೆ ಈ ಥರ ಹೊಡಿತಿರಲ್ಲ. ನೀವು ತಾಕತ್ತಿರ ಬನ್ನಿ, ನಮ್ಮ ಸಭೆ ಸೇವರ ಬನ್ನಿ, ಅಲ್ಲಿ ಹೊಡೀರಿ ನೀವು. ಇಲ್ಲ ನಾವು ಬರ್ತೀವಿ ನಿಮ್ಮಲ್ಲಿಗೆ, ಅಲ್ಲಿ ಹೊಡೀರಿ ನೀವು. ಹಿಂದಿಂದನೂ ಹೇಳ್ತಾ ಇದ್ದೆ ನಾನು, ಏಡಿದತನ ಮಾಡಬಾರ್ದು. ಒಂದು ಅಪ್ಪನಿಗೆ ಹುಟ್ಟಿದ ನೇರವಾಗಿ ಬಂದು ಹೊಡಿಬೇಕಂತ. ನೀವು ಓಡಿರಿ, ಗುಂಡಾಕಿ, ಏನು ಬೇಕಾದ್ರೂ ಮಾಡಿ. ಈ ಮುಂಚೆನೇ ಹೇಳ್ತಾ ಇದ್ದೆ ಗುಂಡಾಕ್ತೀವಿ ಅಂತ, ವೇದಿಕೆ ಮೇಲೆ ಬಂದು ಗುಂಡಾಕ್ತೀವಿ ಅಂತ.
ಮಧ್ಯ ಆಯುಧಗಳನ್ನು ಹಿಡಿದು ಓಡಾಡ್ತಾ ಇದ್ದಾರೆ. ಜಯಂತ್ ಬಂದರೆ ಒಡ್ಲಿಕ್ಕೆ ಸಾಯಿಸಿಗೆ ಅಂತ. ಬನ್ನಿ, ನೇರವಾಗಿ ಬನ್ನಿ. ಏನಕ್ಕೆ ಹಿಂದಿಂದ ಬರ್ತಾ ಇದ್ದೀರಾ ನೀವು? ನಾವು ಹೇಳ್ತಾ ಇದ್ದೀವಲ್ಲ, ನಾವು ಸಾಯಲಿಕ್ಕೆ ರೆಡಿ ಆಗಿದ್ದೀವಿ, ಅದಕ್ಕೋಸ್ಕರ ಹೊರಟಿರೋದು. ಅಂಥ ಪ್ರಭಾವಿ ವ್ಯಕ್ತಿಗಳು ಇವರು. ಹಿಂದೂ ಭಕ್ತರ ದುಡ್ಡಿನಿಂದ, ಹಿಂದೂ ಭಕ್ತರು ಇಂಡಿಗೆ ಹಾಕುವಂಥ ದುಡ್ಡಿಂದ, ಹಿಂದೂ ದೇವಸ್ಥಾನ ದುಡ್ಡಿಂದ ಅನ್ಯ ಸಮುದಾಯದವರು ಈ ಒಂದು ದೇವಸ್ಥಾನವಿಟ್ಟು ಪೂಜೆ ಮಾಡಿ ದುಡ್ಡು ಮಾಡ್ತಾ ಇದ್ದಾರೆ. ಇದಕ್ಕಿನ್ನು ಕಡಿವಾಣ ಆಗಬೇಕು. ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ದುಡ್ಡು ಕೊಡ್ತಾ ಇರೋದು ಹಿಂದೂ ಭಕ್ತರ ದುಡ್ಡು. ಇದು ನಿಲ್ಲಬೇಕು. ಇದರಿಂದ ನಮ್ಮ ಹೋರಾಟ. ಸೌಜನ್ಯ ನ್ಯಾಯ ಸಿಗಬೇಕು. ಅದೇ ರೀತಿಯಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಾಗುವಂಥ ಸಾವಿರಾರು ಹೆಣ್ಣು ಮಕ್ಕಳ ಕೊಲೆ, ಅತ್ಯಾಚಾರ, ಇದಕ್ಕೂ ನ್ಯಾಯ ಸಿಗಬೇಕು. ಇದು ನಮ್ಮ ಉದ್ದೇಶ. ಈ ಹೋರಾಟ ಮುಂದುವರಿಸ್ತೀವಿ. ಇಷ್ಟು ದಿನ ನಾವು ನ್ಯಾಯವಾಗಿ ಹೇಳ್ತಾ ಇದ್ದೀವಿ, ಸತ್ಯ ರೀತಿ ಹೇಳ್ತಾ ಇದ್ದೀವಿ, ಕಟ್ಟಿಸ್ತೀವಿ ಅಂತೇಳಿ. ಇನ್ನು ನೀವು ಕಟ್ಟುವುದೇ ಬೇಡಿ. ಇನ್ನು ಯಾವುದೇ ಕಾರಣಕ್ಕೂ ನೀವು ದುಡ್ಡು ಕಟ್ಟಬೇಡಿ. ನಿಮ್ಮೊಂದಿಗೆ ನಾವಿದ್ದೀವಿ. ಏನಿದ್ರು ನಮ್ಮ ಮೈಸೂರಿನಲ್ಲ, ಸಂತೋಷ್, ರವಿಶೆಟ್ಟಿ, ನಮಗೆ ಯಾರಿಗೆ ಬೇಕಾ ನೀವು ಫೋನ್ ಮಾಡಿ, ನಿಮ್ಮೊಂದಿಗೆ ನಾವಿರುತ್ತೆ. ಅದೇ ರೀತಿಯಲ್ಲಿ ನಾವು ಕೊನೆದಾಗಿ ಹೇಳೋದು, ನಮ್ಮ ಉಡುಪಿ ಜಿಲ್ಲೆ SP ಅವರಿಗೆ ದೊಡ್ಡೊಂದು ಸೆಲ್ಫ್ ಬಿಡ್ತೀವಿ ನಾವು. ಅಂಥ ಪೊಲೀಸ್ ಅಧಿಕಾರಿಯವರು ಪ್ರತಿಯೊಂದು ಜಿಲ್ಲೆಗಿದ್ದರೆ ಇದೆಲ್ಲ ನಿಂತೋಗುತ್ತೆ. ನಿನ್ನ ಮಹೇಶಣ್ಣವರು ಹೋದರು. ಮಹೇಶಣ್ಣ, ತಮಿಳು ಶೆಟ್ಟರು ಎಲ್ಲರೊಂದು ತಂಡವೇ ಹೋಗಿ ಅವರಿಗೆ ಮನವಿ ಮಾಡುವಾಗ ಅವರಿಗೆ ಹೇಳಿದ್ದಾರೆ, ಇನ್ನು ಯಾವುದೇ ಕಾರಣಕ್ಕೂ ಕಾನೂನು ಉಲ್ಲಂಘನೆ ಮಾಡಿ ಯಾರ ಮನೆಗೂ ಯಾರು ಹೋಗಬಾರ್ದು. ಇವರಂತೆ ಅಲ್ಲ, ಯಾರ ಮನೆಗೆ ಹೋಗಿ ಇಂಥ ಕೃತ್ಯವನ್ನು ಮಾಡಬಾರ್ದು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಹೋರಾಟಕ್ಕೆ ಒಂದು ಹಂತದ ಜಯ ಸಿಕ್ಕಿದೆ ಅಂತ ಹೇಳ್ಬೋದು. ಒಂದು ಡಿಸ್ಟಿಕಲ್ಲಿ ಒಂದಿಷ್ಟು ಜನರ ಪ್ರಾಣವನ್ನು ಉಳಿಸುವಂಥ, ನೆಮ್ಮದಿಯಾಗಿ ಮನೆಯಲ್ಲಿ ಇರುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಅಂದರೆ ಇಲ್ಲದ್ರೆ ಏನಾಗುತ್ತಾ, ₹1 ಕಟ್ಟಲಿಕ್ಕೆ ಕಮ್ಮಿ ಇದ್ರು ಮನೆಗೆ ಬರ್ತಾಯಿದ್ರು, ನಾಚಿ ಆಗ್ತಾಯಿತ್ತು, ಪಕ್ಕದಲ್ಲಿ ಎಲ್ಲಿ ಬಂದು ಜಗಳ ಆಗ್ತಾರೋ ಅವರು ಕೇಳ್ತಾ ಇದ್ದಾರೆ ಅಂತೇಳಿ ಈ ಒಂದು ಮಾನ ಮರ್ಯಾದೆ ಹಂಚಿ ಕೆಲಸ ಮಾಡ್ತಾಯಿದ್ರು ಕೆಲವು ಜನ ಇದ್ದರು. ಇವಾಗ ಎಲ್ಲದಕ್ಕೊಂದು ತಡೆ ಬಿದ್ದಿದೆ. ಇನ್ನು ಧೈರ್ಯವಾಗಿ ಏನೇ ಉಡುಪಿ ಡಿಸ್ಟಿಕ್ಕಿನ ಜನ ನೆಮ್ಮದಿಯಾಗಿ ಬದುಕೋದು. ನಿಮಗೆ ಕಟ್ಟಲಿಕ್ಕೆ ಇಷ್ಟ ಇಲ್ಲ ಕಟ್ಟಬೇಡಿ, ಇಲ್ಲ ಬಡ್ಡಿ ಜಾಸ್ತಿ ಆದರೆ ಕಟ್ಟು ನಿಲ್ಲಿಸಿ. ಕಾನೂನು ಪ್ರಕಾರ ಎಲ್ಲವನ್ನೂ ದಾಖಲೆ ಕೊಟ್ಟರೆ, ನೀವು ಕೇಳುವ ದಾಖಲೆ ಕಟ್ಟರೆ ಮಾತ್ರ ದುಡ್ಡು ಕಟ್ಟಿ ಅಂತ ಒಂದು ಕೆಲಸ ನಾವು ಮಾಡಿದ್ವಿ. ನಮ್ಮ ಸೌಜನ್ಯ ಹೋರಾಟಗಾರರು ಅದರ ಮಹೇಶನ್ನ ನೇತೃತ್ವದಲ್ಲಿ ಆಗ್ತಾ ಇದೆ. ಇನ್ನು ಮುಂದಿನ ದಿನ ಅಂದರೆ 22/6/2024 ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ DC ಹಾಗೂ ಮನವಿಗೆ ನಾವು ಅಲ್ಲಿಯವರೆಲ್ಲ ಸೇರಿ ಒಂದು ಮನವಿ ಮಾಡ್ತಾ ಇದ್ದೀವಿ. ಇದೇ ರೀತಿಯಲ್ಲಿ ಇಲ್ಲೂ ಆಗಬೇಕಂತ. ಆ ಕೆಲಸಕ್ಕೆ ಎಲ್ಲರೂ ಕೈ ಜೋಡಿಸಬೇಕು. ಇನ್ನು ಉಳಿದ ಜಿಲ್ಲೆಯಿಂದ ಕರೆಗಳು ಬರ್ತಾ ಇದೆ. ಎಲ್ಲ ಜಿಲ್ಲೆಗಳು ನಾವು ಈ ರೀತಿ ಮನವಿ ಮಾಡಿ ಇದರಿಂದ ಆತ್ಮಹತ್ಯೆ ಮಾಡುವವರ, ನೊಂದು ಮನೆಯಲ್ಲಿರುವವರ ಪ್ರಶ್ನೆಗೆ ನಾವು ನಿಲ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ.